ಸರ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸಿಂದ ಮೇ 29ಕ್ಕೆ ಏನು ಶಿರ್ಡಿ 1 ನೈಟ್ 2 ಡೇಸ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತುಗೆ ಕೊನೆಯ ದಿನ ನಾವು ಎಂಡು ಟೀ ಕುಡ್ಕೊಂಡು ಹೊರಟಿದ್ದೀವಿ ಪೂನಾ ಕಡೆ. ಈ 2 ದಿನ ನಿಮ್ಮ ಶಿರ್ಡಿ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸ್ ಸರ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಐ ವುಡ್ ಸೇ ಇನ್ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ವ್ಯಾಲ್ಯೂ ಫಾರ್ ಮನಿ. ಫುಡ್ಡಿಂದ ಹಿಡ್ದು ಸ್ಟೇವರೆಗೂ ದರ್ಶನದವರೆಗೂ ಪ್ರತಿಯೊಂದು ಜೊತೆಯಲ್ಲೇ ಇರ್ತಾರೆ, ನೀಟಾಗಿ ಮಾಡ್ತಾರೆ. ಐ ವುಡ್ ಸೇ ಒನ್ ಆಫ್ ದಿ ಬೆಸ್ಟ್ ಟ್ರಾವೆಲ್ಸ್ ಐ ಹ್ಯಾವ್ ಟ್ರಾವೆಲ್ಡ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮೈಕ್ ತೊಗೊಳ್ಳಿ ಸರ್, ನೀವು ಹಿಂಗೆ ಹತ್ರ ಇಟ್ಕೊಂಡೆ ಮಾತಾಡಿ, ಏನು ತೊಂದರೆ ಇಲ್ಲ ಸರ್. ಹೇಳಿ ಸರ್, ನಿಮ್ಮ ಅನುಭವ ಹೇಗಿತ್ತು ಅಂತ. ನನಗೆ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಫ್ಲೈಟಲ್ಲೆಲ್ಲ ಬಂದಿದ್ದು. ತುಂಬ ಚೆನ್ನಾಗಿ ನೋಡಿಕೊಂಡು ಸರ್, ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಎಲ್ಲ ದರ್ಶನ ಎಲ್ಲ ತುಂಬ ಕ್ಲೋಸಲ್ಲಿ ನೋಡೋಕ್ಕೆ ಅವಕಾಶ ಕೊಟ್ಬಿಟ್ರು. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ನೆಕ್ಸ್ಟ್ ಮುಂದಕ್ಕೆ ಕೇಳೋಣ ಅಂತೆ. ಸರ್ ನಮಸ್ತೆ, ನಿಮ್ಮ ಅನುಭವ ಹೇಗಿತ್ತು ಸರ್? ನಂದು ಇದು ಫಸ್ಟ್ ಟೈಮ್ ಫ್ಲೈಟು ಎಕ್ಸ್ಪೀರಿಯೆನ್ಸು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕರ್ಕೊಂಡ್ಬಂದರು, ಊಟ ಎಲ್ಲ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ತುಂಬ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಮ್ಮ, ನಿನ್ನ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನಂದು ಕೂಡ ಫಸ್ಟ್ ಟೈಮ್ ಫ್ಲೈಟು. ಓಕೆ, ಭಯ ಆಗಿತ್ತು ನನಗೆ ಫ್ಲೈಟಲ್ಲಿ ಬರೋಕ್ಕೆ. ಓಕೆ, ಚೆನ್ನಾಗಿತ್ತು. ಎಲ್ಲ ಅಕಾಮಿಡೇಷನು, ಫುಡ್ಡು, ದರ್ಶನ ಎಲ್ಲ ಚೆನ್ನಾಗಿತ್ತು. ಓಕೆ. ಸೊ ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತೀರಾ? ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಪುಟಿ ಹೇಳು ಪುಟಿ, ನಿನ್ನ ಅನುಭವ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ತುಂಬ ಚೆನ್ನಾಗಿತ್ತು, ಕೂಡ ಎಂಜಾಯ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದು, ಗಾಡ್ ಬ್ಲೆಸ್ ಯು. ಬನ್ನಿ ನೆಕ್ಸ್ಟ್ ಹಾಗೆ ಹೋಗೋಣ ಅಂತೆ. ಎಸ್ ಪುಟ, ಹೇಳಮ್ಮ, ನಿನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಸೆಕೆಂಡ್ ಟೈಮ್ ಬರ್ತಿರೋದು. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಫುಡ್ ಎಲ್ಲ ಚೆನ್ನಾಗಿತ್ತು, ದರ್ಶನನೂ ಚೆನ್ನಾಗಿತ್ತು, ಮತ್ತು ಜಾಲಿಯಾಗಿತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋಗೋಣ. ನಮ್ಮ ಪುಟ್ಟಿನೂ ಮಾತಾಡ್ಸೋಣ ಅಂತೆ. ಹೇಳ್ಪುಟ್ಟಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಹೋಟೆಲೆಲ್ಲ ಚೆನ್ನಾಗಿತ್ತು. ಓಕೆ, ದರ್ಶನ ಎಲ್ಲ ಹೇಗಿತ್ತು? ದರ್ಶನ ತುಂಬ ಚೆನ್ನಾಗಿತ್ತು, ಫುಡ್ಸು ಚೆನ್ನಾಗಿತ್ತು. ಎಂಜಾಯ್ ಮಾಡ್ದ ಟ್ರಿಪ್ಪು? ಸಮ್ಮರ್ ಹಾಲಿಡೇಸ್ ಮುಗೀತಾ? ಯಾವಾಗಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು? ಸ್ಕೂಲ್ ಸ್ಟಾರ್ಟ್ ಆಯಿತಾ? ವೆರಿ ಗುಡ್, ಚೆನ್ನಾಗಿ ಓದು. ವೆರಿ ಗುಡ್. ಬನ್ನಿ ಸರ್ ನೆಕ್ಸ್ಟು. ಸರ್ ನಮಸ್ತೆ ಸರ್, ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಇದು ನಾನು ಫಸ್ಟ್ ಟೈಮು ಬರ್ತಾ ಇರೋದು ಶಿರ್ಡಿಗೆ. ಈ ಪ್ಯಾಕೇಜಲ್ಲಿ ನಮ್ಮ ಅಕ್ಕ ಅವ್ರಿಗೆ 3ನೇ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿತ್ತು 2 ದಿವಸ ಟ್ರಿಪ್ಪು. ಮತ್ತು 2 ಟೈಮು VIP ದರ್ಶನ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ಹೋಟೆಲ್ ಸ್ಟೇ ಮತ್ತು ಪ್ಯಾಕೇಜ್ ಎಲ್ಲ ಚೆನ್ನಾಗಿತ್ತು. ಸಾದಿಕ್ ಸರ್ ಒಳ್ಳೆ ಹೆಲ್ಪ್ ಮಾಡಿ ಎಲ್ಲ ಕರ್ಕೊಂಡು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬನ್ನಿ ನೆಕ್ಸ್ಟು ನಮ್ಮ ದಿನೇಶ್ ಸರ್ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ನೀವು ನಮಗೆ ಹೊಸೊಬ್ಬರು ಏನಲ್ಲ, ಆಲ್ರೆಡಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಸೊ ಈ ಟ್ರಿಪ್ ಹೇಗಿತ್ತು ಸರ್? ಏನು ಹೇಳಬೇಕಾಗಿದೆ ಇಲ್ಲ, ಎಲ್ಲ ಸೂಪರಾಗಿತ್ತು. ಇನ್ನೂ ನೀವು ಇದೇ ಥರ ಬೆಳಿಬೇಕು, ಇನ್ನೂ ದೊಡ್ಡದಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕೈಲಾದಷ್ಟು ಎಷ್ಟು ಜನ ಆಗುತ್ತೆ ಅಷ್ಟು ಜನ ಕೇಳಿ ಕಳಿಸ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ಗೆ ಕೊಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್. ದರ್ಶನನೂ ಅಷ್ಟೇ, ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇನ್ನು ನಮ್ಮ ರಿಲೇಷನ್ಸ್ ಎಲ್ಲ ಕರ್ಕೊಂಡು ಬರಬೇಕು ಅಂತ ಐಡಿಯಾ ಇದೆ, ಕರ್ಕೊಂಡು ಬರ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಬನ್ನಿ ಹಾಗೆ ಮುಂದಕ್ಕೆ ಸರ್ನು ಮಾತಾಡ್ಸೋಣ ಅಂತೆ. ಸರ್ ನಮಸ್ತೆ ಸರ್. ಸರ್ ಹೇಗಿತ್ತು ಸರ್? ಸರ್ ನಮಗೆ ಭಾರಿ ಅನುಕೂಲ, ನೋಡಿದ್ದೀರಾ ಅಷ್ಟೇ ಚೆನ್ನಾಗಿ ನಮ್ಮನ್ನ ಇದು ಮಾಡಿದ್ದೀರಾ. ಎಲ್ಲ ದೇವಸ್ಥಾನ ಚೆನ್ನಾಗಿ ತೋರಿಸಿದ್ದೀರಾ. ಓಕೆ. ಸೊ ದೇವ್ರ ದರ್ಶನದಿಂದ ಹಿಡಿದು ಊಟ ತಿಂಡಿ ಎಲ್ಲ ಹೇಗಿತ್ತು? ಚೆಂದಾಗಿ ನೋಡಿದ್ದೀರಾ ನಮ್ಮನ್ನ. ಸೊ ಈಗ ಊರಿಗೆ ಹೋಗಿ ಎಲ್ಲ ನಿಮ್ಮೂರವ್ರಿಗೆಲ್ಲ ಹೇಳ್ತೀರಾ? ಹೌದು, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಹೇಗಿತ್ತು ಸರ್? ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ರೂಮ್ ಫೆಸಿಲಿಟೀಸು, ಟ್ರಾನ್ಸ್ಪೋರ್ಟ್, ಇಲ್ಲಿ ಬಸ್ ಮಾಡೋಕ್ಕೆಲ್ಲ ಎಲ್ಲ ಚೆನ್ನಾಗಿತ್ತು. ದರ್ಶನ ಚೆನ್ನಾಗಾಯಿತು. 2 ಸತಿ ದರ್ಶನ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಎಲ್ಲ ಆನ್ ಟೈಮ್ ಪಿಕಪ್, ಫುಡ್ಡು ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ಅಕ್ಕವರೇ ನಿಮ್ಮನ್ನ ರೆಕಮೆಂಡ್ ಮಾಡಿದ್ದು, ಅವರು ಬಂದಿದ್ರು ಅನ್ಸುತ್ತೆ ಒಂದು ಸತಿ. ಓಕೆ, ಸೊ ನೆಕ್ಸ್ಟ್ ಫ್ಯಾಮಿಲಿ ನಾವು ಬರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್,
ನಿಮ್ಮ ಒಪಿನಿಯನ್ ಹೇಗಿತ್ತು? This the first time visit ಮಾಡ್ತಾ ಇರೋ ಶಿರ್ಡಿಗೆ, and the experience from Sania Holidays was very good. ಅವ್ರ ರೂಮ್ ಫೆಸಿಲಿಟೀಸ್ ಆಗಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಆ್ಯಂಡ್ ಇವನ್ ದರ್ಶನ ಆಗಲಿ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಅವರ್ ವೆಲ್ ನಾಲೆಜ್ ಅಬೌಟ್ ಎವ್ರಿಥಿಂಗ್. ಚೆನ್ನಾಗಿ ಹೇಳ್ಕೊಟ್ರು, ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬಂದರು. ಥ್ಯಾಂಕ್ ಯು ವೆರಿ ಮಚ್. ಲುಕಿಂಗ್ ಫಾರ್ವರ್ಡ್ ಟು ಗೋ ವಿತ್ ಯುವರ್ ಹಸ್ಬೆಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾದಿಕ್ ಸರ್ಗೆ ನಮಸ್ಕಾರ. ನಮಸ್ತೆ ಸರ್. ಹೇಗಿತ್ತು ಸರ್? ನಿಮ್ಮ ಜೊತೆ ಹಾಲಿಡೇಸ್ 2 ದಿನ ಬಂದಿದ್ದು ತುಂಬ ಖುಷಿ ಕೊಡ್ತು. ಓಕೆ. ಸೊ ಮತ್ತು ನಿಮ್ಮ ಸಮಯ ಪ್ರಜ್ಞೆ ಇದೆಲ್ಲ ತುಂಬ ಚೆನ್ನಾಗಿತ್ತು. ಊಟ ಸ್ಪೆಷಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ಲೈಟಿಗೆ ಬಂದಿದ್ದು ಮತ್ತು ಕರ್ಕೊಂಡು ಹೋಗ್ತಾ ಇರೋದು, ಮತ್ತು ಬಸ್ ಮಾಡಿದ್ದು, ರೂಮ್ ಸ್ಪೆಷಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಜಾಗದ ಮಹಿಮೆನ ಬಂದಿರತಕ್ಕಂಥ ಎಲ್ಲರಿಗೂ ಹೇಳಿದ್ರಲ್ಲ, ರಿಯಲಿ ಗುಡ್. ತಿಳಿದಿರೋದೆಲ್ಲ ತಿಳಿಸಿದ್ದೀರಾ, ತುಂಬ ಸಂತೋಷ. ಮತ್ತೊಮ್ಮೆ ನಿಮ್ಮ ಜೊತೆ ಬರಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಖಂಡಿತ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್ ಹೇಗಿತ್ತು ಸರ್? ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಓವರಾಲ್ ಎಲ್ಲ ಸ್ಯಾಟಿಸ್ಫೈ ಆಯಿತು. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಖುಷಿ ಆಯಿತು. ಓವರಾಲ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಓಕೆ. ಸೊ ಇಷ್ಟ ಆಯಿತು. ಓವರಾಲ್ ಖುಷಿ ಆಯ್ತಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಳು ಕೃಷ್ಣ. ಹಾಯ್ ಪುಟ್ಟ, ಹೇಗಿತ್ತು ಟ್ರಿಪ್ಪು? ಟ್ರಿಪ್ ಹೇಗಿತ್ತು ಹೇಳು. ತೆಗಿ ಬಾಟ್ಲು. ಬಟನ್ ತೆಗೆದು ಟ್ರಿಪ್ ಹೇಗಿದ್ದು ಹೇಳು. ಚೆನ್ನಾಗಿತ್ತು. ಥ್ಯಾಂಕ್ ಯು ಹೇಳಮ್ಮ. ಮಾತಾಡಿ ಮ್ಯಾಮ್, ನೀವೇ ಮಾತಾಡಿ. ಹೇಗಿತ್ತು ಮ್ಯಾಮ್? ಟ್ರಿಪ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಸೆಕೆಂಡ್ ಟ್ರಿಪ್ಪು 2019 ಬಂದಿದ್ದೆ ನಮ್ಮ ತಾಯಿ ಜೊತೆ ಡಿಸೆಂಬರಲ್ಲಿ. ಅದಾದಮೇಲೆ ಮತ್ತೆ ಇವಾಗ ಬಂದಿದ್ದೀನಿ. ಅದು ನಮ್ಮ ಅತ್ತೆ ನನ್ನ ಗಂಡ ಅಂತೇಳಿ ನಾನು ಸ್ಪೆಸಿಫಿಕ್ ಆಗಿ ಹೇಳಿದೆ. ಹೋದರೆ ನಾನು ಸಾನಿಯಾ ಟ್ರಾವೆಲ್ಸ್ ಇರ್ತೀನಿ ಕೂಡ ತುಂಬ ಚೆನ್ನಾಗಿತ್ತು. ಅದನ್ನು ಇಂಟರ್ನ್ಯಾಷನಲ್ ಇದೂ ಇದೆ. ಫಸ್ಟ್ ಇದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಪ್ರಿಫರ್ ಮಾಡಿ ಇದಕ್ಕೆ ಕರ್ಕೊಂಡ್ವಿ. ಅದರಲ್ಲೂ ಯೋಚನೆ ಮಾಡಿ ಬಂದ್ವಿ. ಇವ್ನು ಕರ್ಕೊಂಡು ಇವ್ನು ಹೆಂಗೆ ಆಡ್ತಾನೋ, ಏನು ಮಾಡ್ತಾನೋ. ಲಾಸ್ಟ್ ಟೈಮ್ ಎಷ್ಟೋ ಜನ ಮಕ್ಕಳಿದ್ರು ಹೇಳಿದ್ದೆ. ತುಂಬ ಜನ ಮಕ್ಕಳಿದ್ರೆ ಎಷ್ಟೋ ಜನ ಮಕ್ಕಳಿರ್ತಾರೆ ಅಂತ ಇದು ನೋಡಿದ್ರೆ ಇದು ಒಂದೇ ಬೇಬಿ ಇದೆ. ಓಕೆ. ಬಟ್ ಓವರ್ ಆಲ್ ಗುಡ್. ಇವನು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ. ನಮಗೆ ಭಯ ಆಯಿತು, ಬಟ್ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ 10 out of 10 ಸರ್. ಸರ್ ಹೇಗಿತ್ತು ಸರ್? ಫಸ್ಟ್ ಕ್ಲಾಸ್ ಆಗಿತ್ತು ಸರ್. ಓಕೆ. ಬರೀ ಸುಮ್ಮನೆ ಕರ್ಕೊಂಡು ಹೋಗೋದು, ದರ್ಶನ ಮಾಡಿಸೋದಲ್ಲ, ದರ್ಶನ ಮಾಡಿಸ್ತೀರಾ ನೀವು. ಅದ್ರ ಜೊತೆ ನೀವು ಆ ಊರೊಂದು ಹಿಸ್ಟ್ರಿ ಅದೆಲ್ಲ ನೀವು ಹೇಳ್ಕೊಡ್ತೀರಾ. ಈಗೇನು ಬರ್ತೀವಿ ನಾವು. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹತ್ರ ಇಟ್ಕೊಳ್ಳಿ, ಮಾತಾಡಿ. ಹೇಗಿತ್ತು ಅಂತ ಹೇಳಿ ಮೇಡಮ್. ಹೇಗಿತ್ತು ಟ್ರಿಪ್? ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಫನ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿತ್ತು. ಆರ್ಗನೈಸ್ ಮಾಡಿದ್ದು ತುಂಬ ವೆಲ್ ಪ್ಲ್ಯಾನ್ಡ್. ಟ್ರಾನ್ಸ್ಪೋರ್ಟೇಷನ್, ಅಕೊಮೊಡೇಷನ್ ಆ್ಯಂಡ್ ಫುಡ್ ಎಲ್ಲ ಸೇರಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು ನಿಮಗೆ. ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬ ನೆನ್ಪಿಟ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಮಾತಾಡ್ಸೋಣ ಅಂತೆ. ಓಕೆ ಅಮ್ಮ, ಇಟ್ಕೊಳ್ಳಿ ಇದನ್ನ ಹತ್ರ. ಹೇಳಿ ಅಮ್ಮ, ಹೇಗಿತ್ತು? ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ಎಲ್ಲ ತೋರಿಸಿದ್ರಿ. ನಾವು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಲ್ಲ ಚೆನ್ನಾಗಿ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಸೊ ಈಗ ಹೋಗಿ ಎಲ್ಲ ನಿಮ್ಮ ಊರವ್ರಿಗೆ ಹೇಳ್ತೀರಾ? ಹಾಂ, ಓಕೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮ. ಹೇಗಿತ್ತು ಅಮ್ಮ? ಮಾತಾಡಿ, ನಾನು ಹಿಂಗೆ ಇಟ್ಕೊಂಡಿರ್ತೀನಿ. ಹಾಂ ಹೇಳಿ ಅಮ್ಮ, ಹೆಂಗಿತ್ತು? ಭಾಳ ಚೆನ್ನಾಗಿತ್ತು ಸರ್. ನಮಗೆ ಇಂಥವೆಲ್ಲ ಏನು ನೋಡಿಲ್ಲ. ಇವು ಅಷ್ಟೇ ಫಸ್ಟ್ ಸಲನೇ ನಾವು ಬಂದಿರೋದು. ಭಾಳ ಖುಷಿ ಕೊಟ್ಟೆ ನನಗೆ. ಭಾಳ ಸಂತೋಷ ಆಯಿತು ಸರ್. ನನಗಿದು ಯಾವಾಗ ನೋಡಿ ಇಲ್ಲ ನಾನು, ಈವಾಗೇ ನೋಡಿದ್ದು. ಎಲ್ಲ ಕಷ್ಟಪಟ್ಟಿದ್ದೀನಿ. ಈಗ ನನಗೆ ಸಂತೋಷ ಮಾಡಿದೀಯ. ನನಗೆ ತುಂಬ ಸಂತೋಷ ಆಯಿತು ಸರ್. ನನಗೆ ಭಾಳ ಸಂತೋಷ ಆಯಿತು. ತುಂಬ ಸಂತೋಷ ಆಯಿತು. ನಮ್ಮ ಊರ ಕಡೆಗೆ ಎಲ್ಲ ಹೇಳ್ಕೊಂಬರ್ತೀನಿ. ನಿಮಗೆ ಪ್ಯಾಜದು ಮಾಡ್ತೀನಿ. ನಾನು ಮನೆಯಲ್ಲೇ ಇದ್ದರೆ ನಾನು ಎಲ್ಲರಿಗೂ ಹೇಳ್ತೀನಿ. ಓಕೆ. ನಮ್ಮ ಫ್ರೆಂಡವರೆಲ್ಲ ತುಂಬ ಇದ್ದಾರೆ. ಓಕೆ ಅಮ್ಮ. ಆಯಿತು ಸರ್. ನನಗೆ ಭಾಳ ಖುಷಿ ಆಯಿತು. ಬೆಳಿಗ್ಗೆ ನನ್ನ ಮಗಳಿಗೆ ಕೂಡ ಹೇಳಿದೆ. ಓಕೆ. ಚೆನ್ನಾಗಿ ತುಂಬ ಸಂತೋಷ ಆಯ್ತಮ್ಮ. ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಊಟ ಕೊಟ್ಟರು, ಚೆನ್ನಾಗಿ ಖುಷಿ ಆಯ್ತಮ್ಮ ಅಂತ. ಓಕೆ ಅಮ್ಮ. ಥ್ಯಾಂಕ್ ಯು ಅಮ್ಮ. ನನಗೆ ಭಾಳ ತುಂಬ ಖುಷಿ ಆಯಿತು ಬಿಡು ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಬರೋ ಮುಂದೆ ವರ್ಷ ನನ್ನ ಕ್ಲಾಸಿಗೆ ಮೇಡಮ್ ನಮಸ್ತೆ.
ಸೊ ನಿಮ್ಮ ಈ 2 ದಿನದ ಶಿರ್ಡಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕೆಂದರೆ ನಾನು ಫಸ್ಟೇ ನಿಮ್ಮ ಜೊತೆ ಒಂದ್ಸರಿ 3 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಇವಾಗ ಇನ್ನೂ ಖುಷಿ ಆಯಿತು. ನಾನು ನನ್ನ ಫ್ರೆಂಡ್ ಯಾವಾಗೂ ಹೇಳ್ತಾ ಇದ್ದೆ, ಅವ್ರ ಜೊತೆ ನಾವು ಬೇಕಾದರೆ ಬರೀ ಹೆಣ್ಮಕ್ಳನ್ನೇ ಟ್ರೀಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ಅಷ್ಟು ಕೇರಿಂಗು. ಒಬ್ಬರು ಹಿಂದೆ ಮುಂದೆ ಇದ್ರೂ ಅವ್ರನ್ನ ಒಬ್ಬರನ್ನ ವೇಟ್ ಮಾಡ್ಕೊಂಡು ಕರ್ಕೊಂಡು ಬರೋದ್ರಿಂದ, ಒಂದು ಫುಡ್ ಕೊಡ್ಸೋದ್ರಿಂದ, ಟೈಮ್ ಟು ಟೈಮ್ ಹೆಂಗೆ ಮಾಡ್ತೀರಾ ಅಂದರೆ ನಾವೇ ಓನ್ ಟ್ರಿಪ್ ಬಂದರೂ ಈ ಥರ ಅಂತಲೂ ಎಂಜಾಯ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ನಮಗೆ ಎಲ್ಲರೂ ಸಫಿಷಿಯೆಂಟಾಗಿ ನೋಡ್ಕೊಂಡಿದ್ದೀರಾ. ಮತ್ತು ದೇವ್ರ ದರ್ಶನವೂ ಅಷ್ಟೇ, ಒಂದಲ್ಲ ಅಂತ 2 ಸಲ ದರ್ಶನ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮಗಂತೂ ತುಂಬ ಖುಷಿಯಾಗಿದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಿಮ್ಮ ಜೊತೆ ಬರಬೇಕು ಅಂದ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಖಂಡಿತ ಬಂದೇ ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿತ್ತು ಮ್ಯಾಮ್? ನಾನು ತುಂಬಾ ಇದನ್ನು ನನಗೆ ಒಂದು ಫ್ಯಾಮಿಲಿ ಟ್ರಿಪ್ ಥರ ಅನ್ನಿಸ್ತಿದೆ ಸರ್. ನೀವಂತೂ ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಕ್ಯಾರ್ ಮಾಡಿದ ರೀತಿ ಆಗ್ಬೋದು, ಪ್ರತಿಯೊಂದೂ ಏಜ್ ಆಗಿರೋರ್ಗು ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಅದೇನೇ ಹೇಳ್ತಾ ಇದ್ವಿ ನಾನು ಅವರು, ಇನ್ಮೇಲೆ ವರ್ಷಕ್ಕೊಂದ್ಸಲ ಮೈಸೂರು ಸೀರೆ ತಗೊಳ್ಳೋದು ಬಿಟ್ಟು ನಿಮ್ಮ ಜೊತೆ ಟ್ರಿಪ್ ಮಾಡಬೇಕು. ಸುಮ್ಮನೆ 60-70 ಸಾವಿರ ನಾವು ದುಡ್ಡಿಗೆ ಹಾಕ್ತಿರ್ತೀವಿ, ಸೀರೆಗೆ ಹಾಕೋ ಬದಲು ನನಗದು ಒಂದು ಆಸೆ ಇದೆ ಸರ್. ಕನ್ನಡದಲ್ಲಿ ಗಾದೆ ಇದೆ ನೋಡಿ, ದೇಶ ಸುಖ ಕೋಶ ಓದು ಅಂತ. ಹಂಗಾಗಿ ನನ್ನ ಹಸ್ಬೆಂಡು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಪ್ಪನ ಮನೇಲಿ ನಾನು ಏನೇ ಕೇಳಿದ್ರು ನಿನ್ನ ಮದುವೆ ಆದಮೇಲೆ ಹೋಗು ಅಂತ ಹೇಳೋರು. ಅದೊಂಥರ ಸಖತ್ತು ಕಸ್ಟಮೈಸ್ ಫ್ಯಾಮಿಲಿ ಇತ್ತು. ಬಟ್ ಇದನ್ನು ನಾನು ಮರೆಯೋಕ್ಕಾಗಲ್ಲ ಸರ್. ನನ್ನಿಬ್ಬರು ಫ್ರೆಂಡ್ಸ್ ಇದ್ರು, ಸಿಸ್ಟರ್ಸ್ ಥರ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅವ್ರಿಗೂ ಹೇಳಿ ನಾವೆಲ್ಲ ಒಂದ್ಸಲ ಬರಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಅಮ್ಮ ಅವರೆಲ್ಲ ಹೆಂಗೋ ಏನೋ ಅಂತ ಹೆದರ್ಕೊತಾ ಇದ್ರು. ಈಗೆಲ್ಲ ಕಾಶಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಆರ್ಗನೈಸರ್. ನಿಜ ಸರ್, ನಮಗೆ ಸುಮ್ಮನೆ ಇನ್ನೊಂದು ಹೇಳಬೇಕು, ಹಿಂದೂ ಮುಸ್ಲಿಂ ಅಂತ ರಾಜಕೀಯದವ್ರು ಮಾಡ್ತಾರೆ. ಬಟ್ ಆ ಥರ ಇಲ್ಲ ಸರ್. ಯಾಕಂದರೆ ಇವನ್ ನನ್ನ 20 ಇಯರ್ಸಿಂದ ನಮ್ಮ ತೋಟದಲ್ಲಿ ಮುಸ್ಲಿಂ ಫ್ಯಾಮಿಲಿ ಇದೆ. ಅವರು ಒಂಥರ ಮನೆಯವ್ರ ಥರನೇ ನಾವು ಅವ್ರದ್ದು ಬಾಂಡಿಂಗ್ ಇದೆ. ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಟ್ರೈ ಮಾಡ್ತೀವಿ. ಇನ್ನೊಂದು 6 ತಿಂಗಳು ವರ್ಷದಲ್ಲಿ ಬರ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಮ್ಮ. ಒಂದು 2 ಮಾತು ಮಾತಾಡಿ ಅಮ್ಮ. ಹೆಂಗಿತ್ತು ಹೇಳಿ ಅಮ್ಮ. ದೇವ್ರ ದರ್ಶನ ಹೇಗಿತ್ತು? ಊಟ ತಿಂಡಿ ಎಲ್ಲ ಹೇಗಿತ್ತು? ಓಕೆ, ಥ್ಯಾಂಕ್ ಯು. ಮಾತಾಡಿ ಅಮ್ಮ. ಹಾಕ್ತೀನಮ್ಮ, ಹೇಳ್ತೀನಿ ಮೇಡಮ್. ಕ್ಷಮಿಸಿ, ನಿಮ್ಮನ್ನು ಸ್ಕಿಪ್ ಮಾಡಿ ಮುಂದೆ ಹೋಗಿದೆ. ಸೊ ಹೇಗಿತ್ತು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಚೆನ್ನಾಗಿತ್ತು ಸರ್. ಮತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಕೊಲೀಗ್ಸ್ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ಕಳಿಸ್ತೀರಾ? ಹೇಳ್ತೀವಿ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ಹೇಗಿತ್ತು ಅಮ್ಮ? ದೇವ್ರ ದರ್ಶನ ಎಲ್ಲ, ಊಟ ತಿಂಡಿ ಎಲ್ಲ ಹೇಗಿತ್ತು? ಓಕೆ, ಸೊ ಹೋಗಿ ನಿಮ್ಮ ಈ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಅಮ್ಮ. ಓಕೆ ಸರ್. ಬಾಸ್ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್, ನಮ್ಮ ಈ 2 ದಿನದ ಶಿರ್ಡಿ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು, ನಿಮ್ಮ ಮನದಾಳದ ಮಾತು ಹೇಗಿತ್ತು ಸರ್? ಒನ್ ವರ್ಡ್, ವಂಡರ್ಫುಲ್. ಚೆನ್ನಾಗಿತ್ತು. ಓಕೆ, ಆ್ಯಂಡ್ ರಿಯಲಿ ಫೀಲಿಂಗ್ ಪ್ರೌಡ್ ಆಫ್ ಯುವರ್ ನಾಲೆಡ್ಜ್. ಥ್ಯಾಂಕ್ ಯು ಸರ್. ಈ ಹಿಸ್ಟ್ರಿ ಬಗ್ಗೆ ಆಲ್ ದಿ ಫ್ಯಾಕ್ಟ್ಸ್ ಸರ್, ಇದು ಎಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಬಂದಿರೋರಿಗೆ ಸಾಕಷ್ಟು ಜನಕ್ಕೆ ಆ ಹಿಸ್ಟ್ರಿ ಎಂಥದ್ದು ಏನೂ ಗೊತ್ತಿರೋದಿಲ್ಲ. ಜನರಲ್ ಆಗಿ ದೇವ್ರ ದರ್ಶನಕ್ಕೆ ಮಾತ್ರ ಬರ್ತಾರೆ. ಬಟ್ ಆದರೆ ಪ್ರತಿಯೊಂದು ವಿಚಾರ ತಾವು ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಅರ್ಥ ಮಾಡಿಸಿ, ಆ ದರ್ಶನ ಮಾಡಿಸಿ ಅದಕ್ಕೊಂದು ಅರ್ಥ ಸಿಗುತ್ತೆ. ಏಕೆಂದರೆ ಅರ್ಥ ಗೊತ್ತಿದ್ದು ದರ್ಶನ ಮಾಡಿದಾಗ ಆ ರಿಯಾಲಿಟಿ ಅವರಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಬ್ಲೈಂಡಾಗಿ ಹೋಗಿ ದೇವ್ರು ನೋಡ್ತಾರೆ, ಬರ್ತಾರೆ. ಅದರ ಇತಿಹಾಸ ಹಿಸ್ಟ್ರಿನ ಎಕ್ಸ್ಪ್ಲೇನ್ ಮಾಡಿದಾಗ ಈ ಸ್ಥಳ ಏನು, ಈ ಸ್ಥಳ ಏನು, ಇದನ್ನು ತಾವು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದು ತುಂಬ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್. ಆ್ಯಂಡ್ ದಿ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ವೆರಿ ನೈಸ್. ಚೆನ್ನಾಗಿತ್ತು. ದರ್ಶನ ಚೆನ್ನಾಗಾಯಿತು. ಅಕಾಮಿಡೇಷನ್ ಆಲ್ ದಿ ಅದರ್ ಥಿಂಗ್ಸ್ ರಿಯಲಿ ಗುಡ್.
ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಒಂದೆರಡು ಮಾತು. ಒಂದೆರಡು ನಿಮಿಷ ಮಾಡ್ತೀನಿ, 2 ಮಿನಿಟ್ಸ್ ಮಾಡ್ತೀನಿ, ಒಂದೆರಡು ನಿಮಿಷ ಮಾಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಫ್ರಮ್ ಬೆಂಗಳೂರು ಟು ಶಿರಡಿಯವರೆಗೂ ನಮ್ಮನ್ನು ಪರ್ಸನಲಿ ನಮ್ಮ ಮನೆಯವರು ಹೇಗೆ ನೋಡ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಿಗೆ ನಮ್ಮನ್ನು ನೋಡಿಕೊಂಡು ಎಲ್ಲ ರೀತಿಯಲ್ಲೂ ನಮಗೆ ಸಹಾಯಕ್ಕಿಂತ ಹೆಚ್ಚಿಗೆ ಅವರು ತುಂಬಾ ಕೇರ್ಫುಲ್ಲಾಗಿ ನೋಡಿ ಎಲ್ಲರನ್ನೂ ತುಂಬ ಕೇರ್ ಮಾಡಿ ಎಲ್ಲ ರೀತಿಯಲ್ಲೂ ಅಂದರೆ ನಾವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನೋಡಿ ನಮಗೆ ತೋರಿಸಿ ಪರ್ಸನಲಿ ನಿಂತು ಎಲ್ಲ ರೀತಿಯ ಅದರ ವಿವರಣೆ ಕೊಟ್ಟು ಮಾಡಿರೋದ್ರಿಂದ ಖಂಡಿತ ನಾವು ಖುಷಿ ಪಡಲೇಬೇಕಾಗುತ್ತೆ. ಖುಷಿಯಿಂದ ಅವ್ರಿಗೆ ಹೇಳಲೇಬೇಕಾಗುತ್ತೆ. ನಿಜವಾಗ್ಲೂ ನಾವು ಇದ್ರ ಬಗ್ಗೆ ಮತ್ತೆ ಯಾರಿಗಾದರೂ ಅಡ್ವೈಸ್ ಮಾಡ್ಬೋದು, ಸಾನಿಯಾ ಹಾಲಿಡೇಸ್ ಹೋಗು ಅಂತ ನಾವು ರೆಫರ್ ಮಾಡಬೇಕಾಗುತ್ತೆ, ಮಾಡಲೂಬಹುದು. ಯಾಕೆಂದರೆ ಅಷ್ಟು ಪರ್ಸನಲಿ ಕೇರ್ ತೆಗೆದುಕೊಂಡು ಎಲ್ಲ ರೀತಿಯಲ್ಲಿ ಎಲ್ಲರೂ ಒಬ್ಬೊಬ್ಬರಿಗೂ ಕೇರ್ ತೆಗೆದುಕೊಂಡು ತೋರಿಸಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಕಾದು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡ್ಬಂದು ಎಲ್ಲ ರೀತಿಯಲ್ಲೂ ಅವರು ನೋಡಿ ಜೊತೆಯಲ್ಲಿ ಕರ್ಕೊಂಡ್ಬಂದು ತೋರಿಸ್ತಾರೆ. ಇದರಿಂದಾಗಿ ನಮಗೆ ಖುಷಿ ಅನಿಸೋದು ಏನು ಅಂದರೆ ಸಾನಿಯಾ ಹಾಲಿಡೇಸ್ಗೆ ನಾವು ಹೋಗ್ಬೋದು. ನಿಜವಾಗ್ಲೂ ಇದು ತುಂಬ ಖುಷಿ ಅನಿಸುತ್ತೆ ಹೇಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೇ ಮುಂದಕ್ಕೆ ಮಾತಾಡ್ಸೋಣ ಅಂತೆ. ಅಮ್ಮ ನಮಸ್ತೆ. ಅಮ್ಮ ಹೇಗಿತ್ತು ಅಮ್ಮ? ನಮಗೆ ತುಂಬ ಚೆನ್ನಾಗಿತ್ತು. ಸ್ವಾಮಿ ಅವರು ತೋರಿಸಿದ್ದು ನಾನು ಯಾರೇ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ನಮ್ಮ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ ಅಂತ ಹೇಳಿದ್ದೀನಿ. ಕಾಶಿಗೆ ಹೋದರೆ ನಾನು ಇವರ ಇದರಲ್ಲೇ ಹೋಗಬೇಕು, ಅದೊಂದು ಆಸೆ ಇದೆ ನನಗೆ. ಇದು ನಮ್ಮ ಮಗಳ ಕಡೆಯಿಂದ ಬೇಗ ಇದಾಯಿತು, ನನಗೆ ದೇವ್ರು ತೋರಿಸ್ಕೊಂಡಿದ್ದು ಅದರಿಂದ ಬೇಗನೆ ಸಿಕ್ತು, ಒಂದೇ ವಾರದಲ್ಲಿ ಸಿಕ್ತು. ಅದು ನನಗೆ ತುಂಬ ಖುಷಿ ಆಯ್ತು. ಸಾಧಕರು ತುಂಬ ಚೆನ್ನಾಗಿ ನೋಡ್ಕೊಂಡು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಒಂದು 2 ಮಾತುಗಳು, ನಿಮ್ಮ ಅನುಭವ ಹೇಗಿತ್ತು? ಓಕೆ, ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನೀವು ನಮಗೆ ಒಂಥರ ಫ್ಯಾಮಿಲಿ. ಸೊ ನಮ್ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಮತ್ತೆ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದ್ರಿ. ಸೊ ಒಂದೊಂದು ಟ್ರಿಪ್ಪಲ್ಲೂ ನಿಮ್ಗೆ ಒಂದೊಂದು ಅನುಭವ ಆಗಿರುತ್ತೆ. ಸೊ ಈ ಟ್ರಿಪ್ಪಿನ ಅನುಭವ ಹೇಗಿತ್ತು? ಈ ಟ್ರಿಪ್ ತುಂಬ ಚೆನ್ನಾಗಿತ್ತು. ದೇವಿಯ ಬಾಬನ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನೀವು ತುಂಬ ಕೇರ್ ತಗೋತೀರ ನಮ್ಮದೆಲ್ಲ, ಆದರೆ ಅದು ತುಂಬ ಇಂಪಾರ್ಟೆಂಟಾಗಿ ತುಂಬ ನಮಗೆ ಇನ್ಸ್ಪಿರೇಷನ್. ಪ್ಲಸ್ ನಿಮ್ಮ ಜೊತೆನೇ ಬರೋಕ್ಕೆ ಒಂದು ಇದಾಯಿತು ಚಾನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು, ಮೇಡಮ್. ನಿಮ್ಮದು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್, ಹೇಗಿತ್ತು? ನಾನು ಹೇಳಿದ್ರೆ ನಮ್ಮ ಮೊದಲನೇ ಸಾರಿ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ. ಈ ಸಲ ಹೇಳೋದಾದರೆ ಯಾವುದೇ ಧರ್ಮ ಭೇದವಿಲ್ಲದೆ ಕೆಲವು ಮಾತುಗಳು ತುಂಬ ಚೆನ್ನಾಗಿ ಜೀವನದರ್ಶನ ತೋರಿಸ್ಕೊಟ್ಟಾಗಿ ಮಾತಾಡಿದ್ವಿ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಲ್ಲದೆ ಬಸವಣ್ಣನ ವಚನ ಕೂಡ ನೀವು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಾನೇನು ಮಾಡಲ್ಲಯ್ಯ ಕಂಬೆ ಕಾಲೇ ಕಂಬವಯ್ಯ ಅಂತ ಹೇಳಿದಾರೆ, ಅದನ್ನು ತುಂಬ ಇಷ್ಟ ಆಯಿತು. ಇವನು ಉನ್ನತ ವ್ಯಕ್ತಿತ್ವವಿರೋ ಮನುಷ್ಯ ಅಂತ ನನಗೆ ಅನಿಸುತ್ತೆ. ಸೊ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಅಮ್ಮನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ತುಂಬ ಖುಷಿ ಆಯಿತು ಬಂದಿದ್ದು. ಇದು 13 ವರ್ಷದ ಅರ್ಕೆ. ನಮ್ಮ ಮಗಳು ಕರ್ಕೊಂಡು ಬಂದು ಖುಷಿ ಪಡಿಸ್ಬಿಟ್ಟು ತುಂಬಾ ಖುಷಿ ಆಯಿತು. ಓಕೆ, ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಕ್ಲೀನಾಗಿದೆ. ತುಂಬ ನೆನೆಸ್ಕೊಳ್ತೀವಿ ನಿಮ್ಮನ್ನ ಡೈಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಅನುಭವ ಹೇಗಿತ್ತಮ್ಮ? 3 ವರ್ಷದಲ್ಲೇ ಕರ್ಕೊಂಬರ್ಬೇಕಾಯ್ತು. ಇವಾಗ ಏಟು ಬಂದಕ್ಕೆ ಹೋದೆ. ನಮಗೆ ಮಾತ್ರ ಖುಷಿ ಆಯಿತು. ಎಲ್ಲ ಚೆನ್ನಾಗಿ ಮಾಡಿದೆ ಕಣಪ್ಪ, ಒಳ್ಳೆದಾಗ. ಓಕೆ ಅಮ್ಮ, ಸರಿ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ಹೇಗಿತ್ತು ಮೇಡಮ್? ಸರ್ ಆ್ಯಕ್ಚುಲಿ 40 ಇಯರ್ಸ್ ಕನಸು ಇದು. 40 ಇಯರ್ಸಿಂದ ನೋಡಬೇಕಂತ ಆಗಿಲ್ಲ. ಈ ಸತಿ ದೇವರ ದರ್ಶನ ಆಯಿತು. ಬಟ್ ಥ್ಯಾಂಕ್ಸ್ ಫಾರ್ ಯು ಸರ್. ಫಸ್ಟ್ ಅಂದರೆ ನಮಗೆ ನಮ್ಮ ಕೋ ಸಿಸ್ಟರ್ ನಿಮಗೆ ಇದು ಫಸ್ಟ್ ಟೈಮ್ ಬಂದಿದ್ದಂತೆ ಶಿರಡಿಗೆ. ಈ ಇದರಿಂದ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ವಿ ಹ್ಯಾವ್ ಕಮ್ ಫಸ್ಟ್ ಇಯರ್. ಓಕೆ, ಥ್ಯಾಂಕ್ಸ್ ಫಾರ್ ಯು. ಬಟ್ ನಿಮ್ಗೆ ತುಂಬ ನಾಲೆಡ್ಜ್ ಇದೆ.
ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನಮ್ಗೆ ಖುಷಿ ಆಯ್ತು ಎಲ್ಲ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು. ಓಕೆ ಸರ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ಮತ್ತೆ ಸಿಗೋಣ ಅಂತೆ.